ಭಾಳ ವಿಶೇಷವಾಗಿ ಯಾರೆಲ್ಲ ಯಾವಾಗಲೂ ತಲೆ ಹಿಂಗೆ ಅನ್ಕೋತಿರ್ತೀರ ತಲೆ ಹಿಂಗೆ ಅನ್ಕೋತಿರ್ತೀರ ಇವರಿಗೆ ತಂದೆ ತಾಯಿಗೆ ಮರಣವನ್ನು ಬೇಗ ಸಾವನ್ನು ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನು ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗೆ ಅನ್ಕೊಂಡವ್ರು ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಅದೇ ತರ ನನ್ನ ಮೇಲೆ ಯಾರಾದ್ರೂ ಚಪ್ಪಲಿ ಹಾಕಿದ್ರೆ ನಾನು ಒಂದು ಚಪ್ಪಲಿ ಅಂಗಡಿನ ಇಡ್ತೀನಿ, ಒಂದು ಚಪ್ಪಲಿ ಕಂಪ್ನಿ ತೆಗೆದು ಈ ದೇಶಕ್ಕೆ ನಂಬರ್ 1 ಬ್ರ್ಯಾಂಡ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಜಾತಿನ ಮಧ್ಯ ತರೋದಿಲ್ಲ ಸರ್. ನೋಡ್ರಿ ಮೇಲೆ ಇದ್ರ ಬಗ್ಗೆ ನಾನೇನು ಹೇಳಲ್ಲ, ನಾನು ಏನ್ ಹೇಳಿದ್ರು ನನ್ನ ಮೇಲೆ ಗೂಬೆ ಕೂರಿಸ್ತೀರಾ, ನೀವೇ ಏನಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಕನಕಪುರದ ಬಂಡೆ ಡಿ.ಕೆ. ಸಾಹೇಬ್ರು ಕೇರಳ ಸಿಎಂ ತಳಪತಿ ವಿಜಯ್ ಬಗ್ಗೆ ಏನ್ ಹೇಳ್ತಿದ್ರೆ ಏನ್ ಕೇಳಿ. ಮಿಸ್ಟರ್ ವಿಜಯ್ is a immature politician. He doesn't know maturity. I think he might have that TMC with him, that's all. Indian National Congress is not with him. ತಳಪತಿ ವಿಜಯ್ ಸರ್ಗೆ ನಿಮ್ ಕಾಂಗ್ರೆಸ್ ಖಂಡಿತವಾಗ್ಲೂ ಬೇಡ, ಅವ್ರದ ಎಂಪೈರ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲ ಇರ್ಲಿ, ಎರಡೇ ರೀಲ್ಸ್ ಸ್ಕ್ರಾಲ್ ಮಾಡದೆ ಈ ವಿಡಿಯೋ ಸಿಕ್ತು ನೋಡಿ. Good evening, Vijay. Fine, thank you. Congratulations, you have created in history. But we should take everyone together. That is very important because youngsters' emotions will be very too high. ವಾ ಏನ್ ಆಕ್ಟಿಂಗು ವಿಜಯ್ ಸರ್ ಈ ರೇಂಜ್ ಆಕ್ಟಿಂಗ್ ಮಾಡಲ್ಲ, ಆ ತರ ಆಕ್ಟಿಂಗ್ ಮಾಡ್ತಿದಾರಲ್ಲ ಸರ್. ನಿಮ್ಗೆ ಭಾಸ್ಕರ್ ಎಲ್ಲ ಆಗಲ್ಲ, ಹೊಸ್ತಾಗ ಏನಾದ್ರೂ ಕಂಡುಹಿಡಿಬೇಕು. ಎಂತ ಕಂಡುಹಿಡಿಯೋಣ, ಡಿ.ಕೆ. ಸ್ವರ್ ಅಂತ ಒಂದು ಅವಾರ್ಡ್ ಕೊಡ್ಸಾರ. ಆಗಿದೆ ಹುಡುಗರ ಬಗ್ಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ್ ಮಕ್ಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನ್ ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ, ನಾನು ಎಲ್ಲಾ ಹುಡುಗರಿಗೂ ಹೇಳಿಲ್ಲ. ಓ ಹೌದಾ, ಎಲ್ಲ ಹುಡುಗರ ಬಗ್ಗೆನೂ ಹೇಳಿಲ್ವಾ? ಸರಿ, ಈ ವಿಡಿಯೋ ನೋಡು. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ನೋಡ್ದಾ ಅವಣ್ಣನ ಪ್ರಶ್ನೆ ಏನಿತ್ತು ನೋಡಿ. ಕೆಟ್ಟ ಇನ್ಸಿಡೆಂಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿರೋದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು. ಓಕೆ, ಅವಣ್ಣ ಕೇಳಿರೋದು ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ಮೋಸ ಮಾಡೋರ್ಗೆ ನೀನ್ ಹೆಂಗ್ ಹೇಳ್ಬಿಡ್ತೀಯ ಎಲ್ಲಾರು ಮೋಸ ಮಾಡೋರೆ ಅಂತ, ಎಲ್ಲಾರು ಕಳ್ಳನ ಮಕ್ಳೆ ಅಂತ ಹೆಂಗ್ ಹೇಳ್ಬಿಡ್ತೀಯ ನೀನು? ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾಗಿರೋದು, ಎಲ್ಲ ಹುಡುಗರು ಕಳ್ಳನ ಮಕ್ಳೆ ಅನ್ನೋದು ಮೇನ್ ಪ್ರಾಬ್ಲಮ್ ಅಲ್ಲ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿದ್ಲಲ್ಲ ಅದೇ ಮೇನ್ ಪ್ರಾಬ್ಲಮ್. ಅದೊಂದು ವರ್ಡ್ ಹೇಳ್ದಂಗೆ ಇದ್ದಿದ್ರೆ ಏನು ಆಗ್ತಾ ಇರಲಿಲ್ಲ. ನಮ್ಮ ಹುಡುಗರು ಟ್ರಿಗರ್ ಆಗಿದ್ದೆ ಅಲ್ಲಿ. ಆ ಅಣ್ಣ ಅಷ್ಟೊಂದು ಕಾಮಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಟ್ರಿಗರ್ ಆಗಿದ್ದು ನಮ್ಮ ಹುಡುಗರು. ಅದು ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಆ ಅಪ್ಪ ಅಷ್ಟು ಮಾಡಿರ್ಬಹುದೇನೋ, ನನಗದು ಗೊತ್ತಿಲ್ಲ. ಸೊ ಗಾಯ್ಸ್ ಇವಳ್ದು ಏನಪ್ಪ ಅಂತಂದರೆ ವರ್ಷ ಏನಾದರೂ ಒಂದು ತೆಗಿತಾಳೆ, ಕಿತಾಪತಿ ಮಾಡಿಬಿಟ್ಟು ಟ್ರೆಂಡಿಂಗಾಗಿ ಬರಬೇಕಷ್ಟೆ. ಇವಳ ಬಗ್ಗೆ 4-5 ವಿಡಿಯೋ, ಒಂದು 5-6 ವಿಡಿಯೋ ಡೌನ್ಲೋಡ್ ಮಾಡಿ ಅದ್ರಾಗ ಚಿಕ್ಕ ಕ್ಲಿಪ್ನೆಲ್ಲ ಕಟ್ ಮಾಡಿ ಇವಳು ಡೀಟೇಲ್ ಜೋಡಿಸಿ ವಿಡಿಯೋ ಮಾಡಿ ಹಾಕೋದು ವೇಸ್ಟ್ ನನ್ನ ಪ್ರಕಾರ. ನಿದ್ದೆ ಬರ್ತೈತೆ, ಮಲ್ಕೊಂತೀನಪ್ಪ, ಆಗಲ್ಲ. ನೀವೇನೋ ವಿಡಿಯೋ ಶೇರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ನಿಕ್ಕಿ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮು ಆಗೋಗ್ಬಿಟ್ಟಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ಬೇಕು ಅಂತಂದರೆ ನೆಕ್ಸ್ಟು ನೋಡೋಣ. ವೇಸ್ಟ್ ನನ್ನ ಪ್ರಕಾರ ಇವಳ ಬಗ್ಗೆ ವಿಡಿಯೋ ಮಾಡೋದೇ ವೇಸ್ಟು. ಬಾಯ್, ಬೇಡ ಗೈಸ್. ಈಗ ಒಂದು ವಿಡಿಯೋ ಹಾಕ್ತೀನಿ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಹೇಳಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾನು ಏನು ಹೇಳಿದ್ರು ಏನೋ ಒಂದು ಹಾಕ್ಬಿಡ್ತೀರ ನನ್ನ ಮೇಲೆ, ನೀವೇ ಕಮೆಂಟ್ ಅಂತ ತಿಳಿಸಿ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ, ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಇಲ್ಲಿ ಅದೆಂತದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚ್ ಅಂತೇಳಿ, ಏನೋ 75 ಲಕ್ಷದೋ 80 ಲಕ್ಷದೋ ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದೆ, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ನಗು ಬರ್ಲಿಲ್ವಾ?